ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ಇತ್ತೀಚೆಗೆ ಕೆಲವರು ಇದನ್ನು ಕೇಳೇ ಇರ್ತೀರ. ಅದು ಹೋ ಓಪೋನೋಪೋನೋ. ಹೌದು, ಹೋ ಓಪೋನೋಪೋನೋ. ಹಲವರು ಈಗಾಗಲೇ ಇದನ್ನು ಕೇಳಿರ್ಬೋದು, ಗೊತ್ತಿರ್ಬೋದು. ಕೆಲವರು ಅಭ್ಯಾಸ ಕೂಡ ಮಾಡಿ ಅದರ ಅನುಭವವನ್ನು ಪಡ್ಕೊಂಡಿರ್ಬೋದು, ಅಥವಾ ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೇನೂ ಇರ್ಬೋದು. ಅತ್ಯಂತ ಸರಳವಾದ ಹಾಗೂ ಸುಲಭವಾದ ಇದ್ರ ಬಗ್ಗೆ ಸಂಪೂರ್ಣ ವಿವರಗಳನ್ನ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಬದುಕು ಬದಲಾಗುವುದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಅಂತಹ ಸುಂದರ ಹಾಗೂ ಒಂದು ಪ್ರಯೋಜನಕಾರಿಯಾದಂತಹ ಟೆಕ್ನಿಕ್ ಇದು. ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ಹೋ ಓಪೋನೋಪೋನೋ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರ ಮೂಲ ಎಲ್ಲಿಯದು, ಅದರ ಇತಿಹಾಸ ಏನು, ಹಿನ್ನೆಲೆ ಏನು, ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೋಬೋದು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಹೋ ಓಪೋನೋಪೋನೋ ಅನ್ನೋದು ಒಂದು ಹವಾಯಿಯನ್ ಕ್ಷಮೆಯ ಅಥವಾ ಪಶ್ಚಾತ್ತಾಪದ ಒಂದು ಸಾಂಪ್ರದಾಯಿಕವಾದಂತಹ ಅಭ್ಯಾಸ ಆಗಿದೆ. ಹವಾಯಿ ದ್ವೀಪದಲ್ಲಿ ಅಲ್ಲಿನ ಜನರು ಇದನ್ನು ಭಾಳ ಹಿಂದಿನಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೋ ಓಪೋನೋಪೋನದ ಹಿಂದಿನ ಕಲ್ಪನೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಏನೇನು ಘಟನೆಗಳು ಆಗೋಗಿದೆ, ಅದರಲ್ಲಿ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಬಹಳಷ್ಟು ಬಾರಿ ನಮ್ಮ ಜೀವನದಲ್ಲಾದಂತಹ ಒಳ್ಳೆಯದನ್ನು ನಾವು ಮರೆತು ಬಿಟ್ಟರೂ ಕೂಡ ಕೆಟ್ಟ ಘಟನೆಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಎಷ್ಟೋ ಬಾರಿ ಪರಿಚಿತರು, ಅಪರಿಚಿತರು, ಬಂಧುಗಳು, ಸ್ನೇಹಿತರು, ಮನೆಯವರು, ಹತ್ತಿರದವರು, ದೂರದವರು, ಹೀಗೆ ಯಾರ್ಯಾರೊಂದಿಗೋ ಆದಂತಹ ಜಗಳ, ಯಾರೋ ಮಾಡಿದಂಥ ಮೋಸ, ಸಂಬಂಧಗಳಲ್ಲಿ ಉಂಟಾದ ಬಿರುಕಿನಿಂದಾದಂತಹ ಮನಸ್ತಾಪ, ಇನ್ಯಾರೋ ಮಾಡಿದಂತಹ ಅಪಮಾನ, ಜೀವನದಲ್ಲಿ ಈಡೇರದೇ ಇರುವಂತಹ ಆಸೆ, ಹಣಕಾಸಿನ ತೊಂದರೆ, ಸಿಗದೇ ಇರುವಂತಹ ಅವಕಾಶ, ಪ್ರತಿಕೂಲ ಪರಿಸ್ಥಿತಿ, ಏನು ಮಾಡೋದಕ್ಕೆ ಹೋದರೂ ಕೂಡ ಒಂದು ಹಾಳಾಗುವಂತಹ ಸ್ಥಿತಿ, ನಮ್ಮವರೇ ನಮಗೆ ಕೆಟ್ಟವರಾಗುವಂಥದ್ದು. ಹೀಗೆ ಹೇಳ್ತಾ ಹೋದರೆ ಮುಗಿಯದ ಸರಮಾಲೆಯಂತಹ ಘಟನೆಗಳಲ್ಲಿ ನಮ್ಮ ಪಾತ್ರ ಎಷ್ಟಿದೆ ಅಂತ ಯಾರಾದರೂ ಕೇಳಿದ್ರೆ ಏನಿರುತ್ತೆ ನಮ್ಮ ಉತ್ತರ? ನಾವೇನು ತಪ್ಪೇ ಮಾಡಿಲ್ಲ, ನಮ್ಮಿಂದ ಏನು ತಪ್ಪು ಆಗೋದು ಇಲ್ಲ, ಆಗೂ ಇಲ್ಲ ಅನ್ನೋದೇ ಆಗಿರುತ್ತೆ. ಎಷ್ಟೋ ವಿಚಾರಗಳಲ್ಲಿ ನಮ್ಮ ತಪ್ಪು ಏನು ಅನ್ನೋದು ನಮಗೆ ಗೊತ್ತಿಲ್ಲದಿದ್ರೂ ಕೂಡ, ಅಥವಾ ನಾವು ತಪ್ಪೇ ಮಾಡಿಲ್ಲ ಅಂದ್ಕೊಂಡ್ರೂ ಸಹ ನಮ್ಮ ಜೀವನದಲ್ಲಿ ಇಂತಹ ನಕಾರಾತ್ಮಕ ವ್ಯಕ್ತಿಗಳಾಗಿರ್ಬೋದು, ವಿಷಯಗಳು, ಘಟನೆಗಳು ನಮ್ಮ ಜೀವನದಲ್ಲಿ ಯಾಕಾಗ್ತಿದ್ದಾವೆ? ನಾವು ಸಮುದ್ರದ ಮುಂದೆ ನಿಂತಿದ್ದು ಅದರಿಂದ ಎಷ್ಟು ಪಡ್ಕೊಂಡ್ರೂ ಸಹ ಸಮುದ್ರ ಹೇಗೆ ಖಾಲಿ ಆಗೋದಿಲ್ವೋ ಅಷ್ಟು ಸಂಪತ್ತು, ಸಮೃದ್ಧಿ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ನಮಗೆ ಮಾತ್ರ ಹಣಕಾಸಲ್ಲಿ, ಸಂಪತ್ತು, ಸಮೃದ್ಧಿಯಲ್ಲಿ ಯಾಕೆ ಕೊರತೆ ಆಗ್ತಿದೆ? ಯಾರ್ಯಾರೋ ಯಾವುದೇ ಕಾರಣ ಇಲ್ಲದೆ ನಮ್ಮ ಬಗ್ಗೆ ಅಸೂಯೆ, ಕೋಪ, ಮನಸ್ತಾಪ, ಸಂಘರ್ಷವನ್ನು ಯಾಕೆ ಹೊಂದಿರ್ತಾರೆ? ನಾವ್ಯಾಕೆ ಎಷ್ಟೊಂದು ಅವಕಾಶಗಳನ್ನ ಕಳ್ಕೊಳ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ಇದರಲ್ಲಿ ನಮ್ಮ ತಪ್ಪು ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಒಪ್ಕೊಳ್ಳೋದಿಲ್ಲ. ಆದರೆ ಇದೆಲ್ಲವೂ ಈ ಜನ್ಮದಲ್ಲಿಯೋ ಅಥವಾ ಹಿಂದಿನ ಜನ್ಮದಲ್ಲಿಯೋ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿರುವಂತಹ ತಪ್ಪಿನಿಂದ ಆಗಿರುತ್ತೆ ಅಂತ ನೀವೇನಾದರೂ ಒಪ್ಕೊಂಡ್ರೆ ನಿಮ್ಮ ಅರ್ಧ ಸಮಸ್ಯೆ ಮುಗಿದ ಹಾಗೆಯೇ. ಹಾಗೆ ನಮ್ಮ ಜೊತೆ ಆಗುತ್ತಿರುವಂತಹ ಅಥವಾ ಆಗಬಹುದಾದಂತಹ ಎಲ್ಲ ನಕಾರಾತ್ಮಕ ವಿಚಾರಗಳಿಗೆ, ಘಟನೆಗಳಿಗೆ ಹಾಗೂ ವ್ಯಕ್ತಿಗಳಲ್ಲಿ ನಮ್ಮದೇ ತಪ್ಪು ಎಂಬ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅವೆಲ್ಲದಕ್ಕೂ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ, ಕ್ಷಮಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಹೇಳಿ, ಆ ಒಂದು ವ್ಯಕ್ತಿಯನ್ನು ಅಥವಾ ವಿಷಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಆ ಒಂದು ವ್ಯಕ್ತಿಯನ್ನು ಅಥವಾ ಆ ವಿಷಯವನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆದರೆ ನಮ್ಮ ಎಲ್ಲ ಸಮಸ್ಯೆ ಸಂಪೂರ್ಣವಾಗಿ ತೀರಿದ ಹಾಗೆಯೇ. ಹಾಗೆ ಮಾಡೋದ್ರಿಂದ ಎದುರುಗಡೆ ಇರುವಂತಹ ವ್ಯಕ್ತಿ, ಅಂದರೆ ನಾವು ಯಾರ ಹತ್ರ ಕ್ಷಮೆ ಕೇಳ್ತಾ ಇದ್ದೀವಿ, ಯಾರನ್ನು ಒಪ್ಕೊಳ್ತಾ ಇದ್ದೀವಿ, ಅಥವಾ ಯಾವುದೋ ಒಂದು ಪರಿಸ್ಥಿತಿ ಅಥವಾ ಘಟನೆಗಳಿಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ. ಆದರೆ ನಾವು ಈ ಮೂಲಕ ನಮ್ಮನ್ನು ನಾವು ಗುಣಪಡಿಸಿಕೊಳ್ಳೋದು ಅತ್ಯಂತ ಸುಲಭ, ಮತ್ತು ಇತರರ ಜೊತೆಗೆ ನಮ್ಮ ಸಂಬಂಧವನ್ನು ಸುಧಾರಿಸ್ಕೊಳ್ಳೋದು ಕೂಡ ತುಂಬ ಸುಲಭ. ನಮ್ಮ ಎಲ್ಲ ಯೋಗಕ್ಷೇಮವನ್ನು ಈ ಮೂಲಕವಾಗಿ ನಾವು ನೋಡ್ಕೋಬೋದು. ಎಲ್ಲ ರೀತಿಯಿಂದಲೂ ಕೂಡ ನಾವು ಬೆಳವಣಿಗೆಯನ್ನು ಕಾಣ್ಬೋದು. ಹಾಗಾಗಿ ಈ ಅಭ್ಯಾಸವನ್ನು, ಸಂಘರ್ಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಾತ್ರವಲ್ಲದೆ ನಮ್ಮ ಒಟ್ಟಾರೆ ಯೋಗಕ್ಷೇಮ, ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಉತ್ತಮತೆಯನ್ನು ಪಡೆದುಕೊಳ್ಳೋದಕ್ಕೆ ನಾವು ಬಳಸ್ಕೋಬೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮಗೂ ಮತ್ತು ಕೆಲವು ನಕಾರಾತ್ಮಕ ವ್ಯಕ್ತಿಗಳಿಗೆ, ಎಷ್ಟೊಂದು ವಿಷಯಗಳಿಗೂ ಸಹ ಮತ್ತು ಕೆಲವೊಂದು ಘಟನೆಗಳಿಗೂ ಕೂಡ ಒಂದು ಅನಗತ್ಯವಾದಂತಹ
ಸಂಪರ್ಕ ಸುಪ್ತ ಮನಸ್ಸಿನ ಮಟ್ಟದಲ್ಲಿ ಆಗಿರುತ್ತೆ, ಒಂದು ಕನೆಕ್ಷನ್ ಆಗಿರುತ್ತೆ. ಇದಕ್ಕೆ ನಾವು ಬಳ್ಳಿಗಳು ಅಂತ ಹೇಳ್ತೀವಿ, ಅದಕ್ಕೆ ಕಾರ್ಡ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ಹೋಪನೋಪನೋ ಅನ್ನೋದು ಕೂಡ ಒಂಥರ ಕಾರ್ಡ್ ಕಟ್ಟಿಂಗ್ ಟೆಕ್ನಿಕ್ ರೀತಿ ಕೂಡ ಕೆಲಸ ಮಾಡುತ್ತೆ. ಹಾಗಾದರೆ ಈ ಹೋಪನೋಪನೋ ಅಂದರೆ ಏನು? ಹೋಪನೋಪನೋ ಈ ಪದವನ್ನು 2 ಭಾಗವನ್ನಾಗಿ ನಾವು ವಿಭಾಗಿಸಿ ನೋಡ್ಬೋದು. ಹೋ ಓ ಅಂತ ಹೇಳಿದ್ರೆ ಮಾಡೋದು, ಏನಾದ್ರು ಒಂದು ಕೆಲಸನ ಮಾಡ್ಬೋದು. ಮತ್ತು ಪೋನೋ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದದ್ದು ಅಂತ. ಅಂದರೆ ಹೋಪನೋಪನ ಅಂದರೆ ಸರಿಯಾಗಿ ಮಾಡೋದು, ಅಂದರೆ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಅಥವಾ ನಮ್ಮ ದೋಷವನ್ನು ನಾವು ಸರಿಪಡಿಸ್ಕೊಳ್ಳೋದು ಅನ್ನುವಂತಹ ಅರ್ಥವನ್ನು ಇದು ಕೊಡುತ್ತೆ. ಈ ಹೋಪನೋಪನದ ಮೂಲ ಇತಿಹಾಸ ಏನು ಅಂತ ನೋಡೋಕೆ ಹೋದರೆ ಇದು ಹವಾಯಿಯನ್ ಸಂಸ್ಕೃತಿಯಲ್ಲಿ ತುಂಬ ಆಳವಾಗಿ ತನ್ನ ಬೇರುಗಳನ್ನ ಹೊಂದಿರುವಂತಹ ಮತ್ತು ಅಲ್ಲಿಯ ಸ್ಥಳೀಯ ಜನರ ಆಧ್ಯಾತ್ಮಿಕ ಮತ್ತು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಬಳಕೆಯಲ್ಲಿರುವಂತಹ ಒಂದು ಸುಂದರವಾದಂತಹ ಅಭ್ಯಾಸ ಆಗಿದೆ. ಇದು ಹವಾಯಿಯನ್ ಕುಟುಂಬ ಮತ್ತು ಸಮುದಾಯಗಳಲ್ಲಿನ ಸಂಘರ್ಷಗಳನ್ನು ಪರಿಹರಿಸುವ ಹಾಗೂ ಸಾಮರಸ್ಯ ಮತ್ತು ಸಮತೋಲನವನ್ನು ಪುನಃಸ್ಥಾಪಿಸುವ ವಿಧಾನವಾಗಿ ಅಲ್ಲಿ ಅವರು ಇದನ್ನು ಬಳಸ್ಕೊಳ್ತಿದ್ದಾರೆ. ಇದನ್ನು ಹವಾಯಿಯನ್ ಆಧ್ಯಾತ್ಮಿಕ ಗುರುವಾದಂತಹ ಕುಹುನಾ ಎನ್ನುವಂತಹ ವ್ಯಕ್ತಿ ಹವಾಯಿಯನ್ ಕುಟುಂಬದ ಎಲ್ಲ ಸದಸ್ಯರು ಇದನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ತಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಸಂಬಂಧಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಮತ್ತು ಒಬ್ಬರಲ್ಲಿ ಜೀವನದಲ್ಲಿ ಒಂದು ರೀತಿಯಾದಂಥ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಇದರ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ. ಮೊದಲಿಗೆ ಆಧುನಿಕವಾಗಿ ಅಂದರೆ ಸುಮಾರು 1970ರ ಸುಮಾರಿಗೆ ಮೋರ್ನಾ ಸಿಮಿಯೋನಾ ಎಂಬುವಂತಹ ಹವಾಯಿಯನ್ ಮಹಿಳಾ ವೈದ್ಯರೊಬ್ಬರು ಹೋಪನೋಪನಗೆ ಈಗ ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗಿನ ಆಧುನಿಕವಾದಂತಹ ಒಂದು ರೂಪವನ್ನು ನೀಡ್ತಾರೆ. ಆಕೆ ತನ್ನ ಸ್ವಂತ ಒಂದು ಇನ್ಸೈಟ್ ಉಪಯೋಗಿಸ್ಕೊಂಡು ಜೊತೆಗೆ ಸಾಂಪ್ರದಾಯಿಕವಾದಂತಹ ಹವಾಯಿಯನ್ ಅಭ್ಯಾಸವನ್ನು ಮರುಸಂಯೋಜನೆ ಮಾಡ್ತಾರೆ. ಒಂದು ಸೆಲ್ಫ್ ಡೆವಲಪ್ಮೆಂಟು ಮತ್ತು ಸೆಲ್ಫ್ ಹೀಲಿಂಗಿಗೆ ಎಲ್ಲರೂ ಇದನ್ನು ಬಳಸ್ಕೊಳ್ಬಹುದಂತಹ ಒಂದು ಸರಳವಾದಂತಹ ರೂಪವನ್ನು ಹೋಪನೋಪನಗೆ ನೀಡ್ತಾರೆ. ನಂತರ ದಿನಗಳಲ್ಲಿ ಡಾಕ್ಟರ್ ಇಹಲೇಕಾಲ ಹೆವ್ಲೆನ್ ಎನ್ನುವಂತಹ ಮನಃಶಾಸ್ತ್ರಜ್ಞೊಬ್ಬರು ಹೋಪನೋಪನ ಆಧುನಿಕ ಆವೃತ್ತಿಯನ್ನು ಇನ್ನಷ್ಟು ಜನಪ್ರಿಯಗೊಳಿಸ್ತಾರೆ. ಅವರು ವಿಶೇಷವಾಗಿ ಸ್ವಯಂ ಚಿಕಿತ್ಸೆಯ ಸನ್ನಿವೇಶದಲ್ಲಿ ಮತ್ತು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸುವಂತಹ ಕ್ರಮಕ್ಕೆ ಈ ಹೋಪನೋಪವನ್ನು ಬಳಸೋದಕ್ಕೆ ಅವರು ತುಂಬ ಒಂದು ಹೆಸರುವಾಸಿ ಆಗ್ತಾರೆ. ಈ ಹೋಪನೋಪನಲ್ಲಿ ಏನಿದೆ ಹಾಗಾದರೆ ಅಂತ ನೋಡಿದ್ರೆ, ಹೋಪನೋಪನವನ್ನು ಅಭ್ಯಾಸ ಮಾಡೋರು 4 ವಾಕ್ಯಗಳನ್ನು ಒಂದು ಮಂತ್ರದ ರೀತಿಯಲ್ಲಿ ಪಠಿಸಬೇಕು. ಯಾವುದಪ್ಪ ಅದು ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದೇ ಆ 4 ಪದಗಳು. ಏನು ಐ ಆಮ್ ಸಾರಿ ಅಂದರೆ? ಐ ಆಮ್ ಸಾರಿ ಅಂತ ಹೇಳಿದ್ರೆ ಮೊದಲನೇದಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳೊಂದಿಗೆ, ಪರಿಸ್ಥಿತಿಯೊಂದಿಗೆ ಅಥವಾ ವಸ್ತುಗಳೊಂದಿಗೆ ಈಗಾಗಲೇ ಘಟಿಸಿರುವಂತಹ ಅಥವಾ ಘಟಿಸುತ್ತಿರುವಂತಹ ಸಮಸ್ಯೆಗಳಲ್ಲಿ ನನ್ನ ತಪ್ಪು ಏನು ಅಂತ ಕಂಡುಕೊಳ್ಳೋದು ಮತ್ತು ಅದನ್ನು ಒಪ್ಪಿಕೊಳ್ಳುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೂಲಕ ಪಶ್ಚಾತ್ತಾಪ ಪಡೋದು. ಇದು ಐ ಆಮ್ ಸಾರಿಯ ಒಂದು ಅರ್ಥ. ಎರಡನೇದಾಗಿ ಪ್ಲೀಸ್ ಫರ್ಗಿವ್ ಮೀ ಅಂದರೆ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ, ನಂದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ದಯವಿಟ್ಟು. ಆ ತಪ್ಪಿಗಾಗಿ ನಾನೀಗ ಏನು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಆ ತಪ್ಪಿಗಾಗಿ ಮನಸ್ಪೂರ್ವಕವಾಗಿ ಕ್ಷಮೆಯನ್ನು ಕೇಳುವಂತಹ ಒಂದು ಕ್ರಮವನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಯಾವುದೇ ತಪ್ಪು ಅಥವಾ ಋಣಾತ್ಮಕ ಶಕ್ತಿಗೆ ಕ್ಷಮೆ ಕೇಳುವುದು ನಮ್ಮಲ್ಲಿರುವಂತಹ ನಕಾರಾತ್ಮಕತೆ ಮತ್ತು ಅಸಮಾಧಾನವನ್ನು ಹೋಗಿಸ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ವಿಧಾನ. ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಹೀಲ್ ಮಾಡ್ಕೋಬೋದು ಮತ್ತು ಜೀವನವನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಮೂರನೇದಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕು. ಇದು ಯಾವಾಗಲೂ ಒಬ್ಬ ವ್ಯಕ್ತಿ ಏನನ್ನಾದರೂ ಬದಲಿಸಬೇಕು ಅಂತಂದರೆ ಅಥವಾ ತನ್ನನ್ನು ಬದಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಕೃತಜ್ಞತೆಯನ್ನು ಅಭ್ಯಾಸ ಮಾಡ್ಕೋಬೇಕು. ತನ್ನ ತಪ್ಪನ್ನು ಕ್ಷಮಿಸಿದ ವ್ಯಕ್ತಿಯ ಅಥವಾ ಒಂದು ಪರಿಸ್ಥಿತಿಯ ಅಥವಾ ಯಾವುದಾದ್ರು ಒಂದು ವಸ್ತುವಿನ ಬಗ್ಗೆ ಕೃತಜ್ಞರಾಗಿರುವುದು ಈ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಆಗಿದೆ. ನಾಲ್ಕನೇದಾಗಿ ಐ ಲವ್ ಯು ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳೋದು. ಯಾರಿಗೆ ನಾವು ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿದಂತಹ ವ್ಯಕ್ತಿ, ಕೊನೆಗೂ ಧನ್ಯವಾದವನ್ನು ಅರ್ಪಿಸಿದ ವ್ಯಕ್ತಿ, ಅಥವಾ ಯಾವುದೋ ಒಂದು ಪರಿಸ್ಥಿತಿ ಕೂಡ ಇರ್ಬೋದು, ಇದು ಬರೀ ವ್ಯಕ್ತಿಗೆ ಮಾತ್ರ ಅಲ್ಲ, ಒಂದು ಪರಿಸ್ಥಿತಿ ಕೂಡ ಇರ್ಬೋದು, ನಾವು ಸಂಪೂರ್ಣವಾಗಿ ಒಪ್ಕೋಬೇಕು ಅವ್ರನ್ನ. ಅದಕ್ಕಾಗಿ ನಾವು ನಮ್ಮ ಪ್ರೀತಿಯನ್ನು ತೋರಿಸ್ಬೇಕು. ಯಾಕಂದರೆ ಪ್ರೀತಿಯು ಸಕಾರಾತ್ಮಕ ಶಕ್ತಿಯನ್ನು ಒಂದು ಉತ್ತೇಜನವನ್ನು ಮಾಡುತ್ತೆ ಹಾಗೂ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಗುರುತಿಸುವಲ್ಲಿ ಕೂಡ ಸಹಕಾರವನ್ನು ಮಾಡುತ್ತಿದ್ದು. ಹಾಗಾಗಿ ಈ ಆಧುನಿಕ ಹೋಪನೋಪನ ಅಭ್ಯಾಸದಲ್ಲಿ ನಿರ್ದಿಷ್ಟವಾದಂತಹ
ಈ 4 ಕಿರುವಾಕ್ಯಗಳು ಏನು ಹೇಳಿದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯುಗಳನ್ನು ಮಂತ್ರದ ರೀತಿ ಬಳಸಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅನ್ನುವಂತಹ ಯಾವುದೇ ನಿಯಮವಿಲ್ಲ. ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಕೂಡ ಹೇಳ್ಕೋಬೋದು. ನಂದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ, ಧನ್ಯವಾದಗಳು, ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ಈ ಥರನೂ ಹೇಳ್ಕೋಬೋದು. ಇದರಲ್ಲಿ ಮುಖ್ಯವಾದದ್ದು ಭಾವನೆಗಳ ಪಾತ್ರ. ನೀವು ಈ ಭಾವನೆಗಳನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಹೇಳಿದ್ರೆ ಮಾತ್ರ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಂತ್ರಿಕವಾಗಿ ಇದ್ದರೆ ಇದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದನ್ನು ಹೇಗೆ ಅನುಷ್ಠಾನ ಮಾಡೋದು ಅಂತ ಹೇಳಿದ್ರೆ, ಒಂದು ಶಾಂತವಾದ ಡಿಸ್ಟರ್ಬೆನ್ಸ್ ಇಲ್ಲದಿರುವಂತಹ ಒಂದು ಗೊಂದಲಗಳಿಲ್ಲದೆ ಕೂತ್ಕೊಳ್ಳೋದಕ್ಕೆ ಅಥವಾ ಮಲ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ಆರಾಮದಾಯಕವಾದಂತಹ ಜಾಗವನ್ನು ಆರಿಸ್ಕೋಬೇಕು. ನೀವು ಏನನ್ನ ಪರಿಹಾರ ಮಾಡೋದಕ್ಕೆ ಬಯಸ್ತೀರಿ ಅಥವಾ ಏನಾದ್ರು ಯಾವ ಸಮಸ್ಯೆ ಇದೆ, ಯಾವುದು ಜಗಳ ಇದೆಯೇ, ಏನಿದೆ ಅನ್ನೋದನ್ನು, ಅದು ವ್ಯಕ್ತಿಗೆ ಸಂಬಂಧಿಸಿರ್ಬೋದು ಅಥವಾ ವೈಯಕ್ತಿಕವಾದಂತಹ ಸಮಸ್ಯೆ ಆಗಿರ್ಬೋದು, ಭಾವನಾತ್ಮಕವಾದಂಥ ಒತ್ತಡ ಇರ್ಬೋದು, ಅಥವಾ ನಿಮಗೆ ನಿರ್ವಹಿಸಲೇಬೇಕಾಗಿರುವಂತಹ ಅಥವಾ ಆದರೆ ಕಷ್ಟ ಆಗ್ತಿರುವಂತಹ ಯಾವುದೇ ಪರಿಸ್ಥಿತಿ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅದನ್ನು ನೀವು ಕಲ್ಪನೆ ಮಾಡ್ಕೋಬೇಕು. ಹಾಗೆಯೇ ಈ ಕಷ್ಟಕ್ಕೆ, ನಿಮಗೀಗ ಬಂದಿರುವಂಥ ಕಷ್ಟಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಖಚಿತತೆ ಇಲ್ಲದೆ ಇದ್ದರೂ ಕೂಡ, ನನ್ನ ತಪ್ಪೇನಂತ ನಮಗೆ ಗೊತ್ತೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೂಡ ಅದರಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದನ್ನು ಒಪ್ಕೋಬೇಕು. ಹೌದು, ನಂದು ಒಂದು ಏನೋ ತಪ್ಪು ಇರ್ಬೋದು ಅನ್ನೋದನ್ನು ಒಪ್ಕೋಬೇಕು. ಸಮಸ್ಯೆಗೆ ಸಂಬಂಧಿಸಿದಂತಹ ನಿಮ್ಮ ಭಾವನೆಗಳು ಮತ್ತು ಅನುಭವಗಳಿಗೆ ನೀವೇ ಜವಾಬ್ದಾರಿ ತಗೋಬೇಕಾಗತ್ತೆ. ಹೌದು, ನನ್ನದೇ ತಪ್ಪು ಅನ್ನೋಂಥ ಒಂದು ಜವಾಬ್ದಾರಿಯನ್ನು ತಗೊಳ್ಳಿ. ಈ 4 ನುಡಿಗಟ್ಟುಗಳು ಏನಿದ್ದಾವೆ ಇದನ್ನು ನೀವು ಪುನರಾವರ್ತನೆ ಮಾಡಬೇಕು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಭಾವನೆಗಳನ್ನು ಅನುಭವಿಸಬೇಕು. ಈ ಒಂದೊಂದು ಆಗಲೇ ಹೇಳಿದಾಗೇ ಒಂದೊಂದು ವಾಕ್ಯಗಳನ್ನು ನೀವು ಪುನರಾವರ್ತನೆ ಮಾಡಿದ ಹಾಗೇ ಅದರ ಬಗ್ಗೆ ನೀವು ಒಂದು ಪ್ರಾಮಾಣಿಕವಾದಂತಹ ಭಾವನೆಗಳನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡಬೇಕು. ಐ ಆಮ್ ಸಾರಿ ಅಂದಾಗ ಪಶ್ಚಾತ್ತಾಪದ ಭಾವನೆಯನ್ನು ಪಡಬೇಕು. ಪ್ಲೀಸ್ ಫರ್ಗಿವ್ ಮೀ ಅಂದಾಗ ಕ್ಷಮೆ, ನಿಜವಾದ ಕ್ಷಮೆ ಕೇಳ್ತಾ ಇರುವಂತಹ ಭಾವನೆ ಇರಬೇಕು. ಥ್ಯಾಂಕ್ ಯು ಅಂದಾಗ ನಿಮ್ಮ ಮಂದಾಳದಿಂದ ಕೃತಜ್ಞತೆ ಹೊರಗಡೆ ಬರಬೇಕು. ಐ ಲವ್ ಯು ಅಂದಾಗ ನಿಜವಾಗಿ ನೀವು ಒಬ್ಬ ವ್ಯಕ್ತಿಯನ್ನು, ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅವನ್ನ ಒಪ್ಕೊಳ್ಳಿ ಮತ್ತು ಪ್ರೀತಿಯನ್ನು ಅನ್ವಯಿಸಬೇಕಾಗತ್ತೆ. ಸಾಧ್ಯವಾದರೆ ಗುಣಪಡಿಸುವಂತಹ ಶಕ್ತಿಯಿಂದ ಸುತ್ತುವರೆದಿರುವಂಥ ಒಂದು ಸಮಸ್ಯೆ ಅಥವಾ ಸಂಘರ್ಷ ಅಥವಾ ವ್ಯಕ್ತಿಗಳನ್ನ ನೋಡಬೇಕು. ಅಂದರೆ ಒಂದು ಹೀಲ್ ಆಗ್ತಾ ಇರುವಂಥದ್ದನ್ನು ನೋಡಬೇಕು. ಅದನ್ನು ಸಕಾರಾತ್ಮಕ ಸ್ಥಿತಿಗೆ ಬದಲಾಗ್ತಾ ಇರುವಂಥದ್ದು. ಈಗ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೆ ಅದು ಪಾಸಿಟಿವ್ ಆಗಿ ಬದಲಾಗ್ತಾ ಇರೋದನ್ನು ಕಲ್ಪಿಸ್ಕೋಬೇಕು. ಉದಾಹರಣೆಗೆ ನಿಮ್ಮ ಯಾರೋ ಒಬ್ಬ ಶತ್ರು ಇದ್ದರೆ ಅವನು ನಿಮ್ಮ ಮಿತ್ರನಾಗ್ತಾ ಇರೋದನ್ನು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಬಳಿ ಹಣ ಬರ್ತಾ ಇರೋದನ್ನು ಕಲ್ಪನೆ ಮಾಡ್ಕೋಬೋದು. ಸಂಬಂಧಗಳು ಸುಧಾರಣೆ ಆಗ್ತಾ ಇರೋದನ್ನ ಕಲ್ಪನೆ ಮಾಡ್ಕೋಬೋದು. ಈ ಹೋ ಓಪನೋಪನೋ ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಈ ಹೋಪನೋಪನೋ ಪದಗುಚ್ಛವನ್ನು ನೀವು ಎಷ್ಟು ಬಾರಿ ಪಠನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕಟ್ಟುನಿಟ್ಟಾದಂತಹ ನಿಯಮ ಇಲ್ಲ. ಆದರೆ ಕನಿಷ್ಠ 11 ಬಾರಿ ಅಥವಾ 21 ಸಾರಿ ಅಥವಾ 54 ಸಾರಿ, ಹೆಚ್ಚಂದರೆ 108 ಸಾರಿ ಇದನ್ನು ಪುನರಾವರ್ತನೆ ಮಾಡಿದರೆ ಸಾಕು ಅನ್ನೋದು ಒಂದು ನನ್ನ ಅನುಭವದ ಮಾತು. ಪ್ರಾಮಾಣಿಕತೆ ಮತ್ತು ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ನಿಜವಾದ ಬಯಕೆಯೊಂದಿಗೆ, ಅಂದರೆ ನಿಮಗೆ ಇದ್ರ ಬಗ್ಗೆ ನಿಮಗೆ ತುಂಬ ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಇಷ್ಟ ಇರಬೇಕು. ಅಭ್ಯಾಸವನ್ನು ನಿಮಗೆ ಅಗತ್ಯವಿರಷ್ಟು ಬಾರಿ, ಎಷ್ಟು ನಿಮ್ಮ ಭಾವನೆಗಳು ನಿಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆ ಆಗುವವರೆಗೆ ಎಷ್ಟು ಬಾರಿ ಬೇಕಾದರೆ ಇದನ್ನು ಪುನರಾವರ್ತನೆಯನ್ನು ಮಾಡ್ಬೋದು. ಎಷ್ಟು ದಿನ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಾರಿ 1 ಸಾರಿ ಮಾಡಿದ್ರೇ ಸಾಕಾಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ. ಕೆಲವೊಂದು ಸಾರಿ ಪರಿಸ್ಥಿತಿ ಸುಧಾರಣೆ ಆಗೋ ತನಕನೂ ಮಾಡಬೇಕಾಗತ್ತೆ. ಕೆಲವೊಂದು ಬಾರಿ 3 ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ದೊಡ್ಡ ಸಮಸ್ಯೆ ಇದ್ದರೆ 21 ದಿನಗಳ ಕಾಲ ಇದನ್ನು ಮಾಡಿದರೆ ನೀವು ಖಂಡಿತವಾಗಿಯೂ ಒಂದು ಮಿರಾಕಲನ್ನು ನೋಡ್ಬೋದು ನಿಮ್ಮ ಜೀವನದಲ್ಲಿ. ಇದನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಬಳಸ್ಬೋದು ಅಂದರೆ, ಈಗಾಗಲೇ ನಡೆದು ಹೋಗಿರುವಂತಹ ಘಟನೆಗಳು, ಈಗ ನಡೀತಾ ಇರುವಂತಹ ಏನೋ ಒಂದು ದುರ್ಘಟನೆಗಳು, ಈ ಮುಂದೆ ನಡಿಬೋದು ಅಂದ್ಕೊಂಡಂತಹ ಒಂದು ಘಟನೆಗಳು, ಅದು ಈ ಎಲ್ಲದಕ್ಕೂ ನೀವು ಇದನ್ನ ಬಳಸ್ಬೋದು. ಅಂದರೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲ ರೀತಿಯಾದಂತಹ ಘಟನೆಗಳಿಗೂ ಮತ್ತು ವ್ಯಕ್ತಿಗಳಿಗೂ ಕೂಡ ಇದನ್ನು ಬಳಸ್ಬೋದು. ಜೊತೆಗೆ ಬದುಕಿರೋರನ್ನ ನೀವು ಕ್ಷಮೆ ಕೇಳ್ಬೋದು. ಜೊತೆಗೆ ತೀರ್ಕೊಂಡವರು, ಈಗಾಗಲೇ ತೀರ್ಕೊಂಡಿರ್ತಾರೆ, ಅವ್ರ ಜೊತೆಗೆ ನಮ್ಮ ಸಂಘರ್ಷ ಇತ್ತು ಮೊದಲು. ಈಗ ಮನೆಯಲ್ಲಿ ತಂದೆ ಜೊತೆಗೆ, ತಾಯಿ ಜೊತೆಗೆ, ಹಿರಿಯರ ಜೊತೆಗೆ ನಮಗೆ ತುಂಬ ಮನಸ್ತಾಪ ಇರುತ್ತೆ. ಅವ್ರು ತೀರ್ಕೊಂಡಿರ್ತಾರೆ, ಅವರ ಆಶೀರ್ವಾದ ನಮಗೆ ಸಿಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು
ತಂತ್ರವನ್ನು ಉಪಯೋಗ ಮಾಡೋದ್ರ ಮೂಲಕ ನಮ್ಮ ಭಾವನೆಗಳನ್ನು ಬದಲು ಮಾಡ್ಕೋಬೋದು. ಇದರಿಂದ ನಮ್ಮ ಜೀವನವೇ ಬದಲಾಗುತ್ತೆ. ಇದನ್ನು ಯಾವ್ಯಾವುದಕ್ಕೆಲ್ಲ ಬಳಸ್ಕೋಬೋದಪ್ಪ ಹೋಪೋನೋಪೋನೋ ಅಂತ ಹೇಳಿದ್ರೆ, ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹೋಪೋನೋಪೋವನ್ನು ಬಳಸ್ಕೋಬೋದು. ಮುಖ್ಯವಾಗಿ ವೈಯಕ್ತಿಕ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ, ಉದಾಹರಣೆಗೆ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಆಗಿರುವಂತಹ ಸಂಘರ್ಷ, ಜಗಳ ಇಂಥದ್ದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಒಂದು ಹದಗೆಟ್ಟ ಸಂಬಂಧಗಳನ್ನ ಗುಣಪಡಿಸ್ಕೊಳ್ಳೋದಕ್ಕೆ, ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ, ಯಾರೊಂದಿಗೋ ಮಾತುಕತೆನೇ ನಿಂತು ಹೋಗಿರೋಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಮಾತುಕತೆಯನ್ನು ಪುನರಾರಂಭಿಸೋದಕ್ಕೆ, ಸುಧಾರಿಸ್ಕೊಳ್ಳೋದಕ್ಕೆ, ಹಾಗೆಯೇ ಇದನ್ನು ಸೆಲ್ಫ್ ಹೀಲಿಂಗ್ ಮತ್ತು ನಮ್ಮ ಡೆವಲಪ್ಮೆಂಟಲ್ಲಿ ಕೂಡ ಬಳಸ್ಕೋಬೋದು. ನಮ್ಮಲ್ಲಿರುವಂತಹ ವೈಯಕ್ತಿಕ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ಎಂದೋ ನಡೆದು ಹೋಗಿರುವಂತಹ ಆಘಾತಗಳು ಅಥವಾ ಭಾವನಾತ್ಮಕವಾಗಿ ಆಗಿರುವಂತಹ ಗಾಯಗಳನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಹೋಪೋನೋಪೋವನ್ನು, ಭಾವನಾತ್ಮಕವಾದಂತಹ ಗಾಯಗಳನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಹೋಪೋನೋಪೋವನ್ನು ಬಳಸ್ಕೋಬೋದು. ನಮ್ಮಲ್ಲಿರುವಂತಹ ನಕಾರಾತ್ಮಕ ಚಿಂತನೆಯನ್ನು ನಿವಾರಿಸ್ಕೊಳ್ಳೋದಕ್ಕೆ ಒಂದು ಅತ್ಯುತ್ತಮ ವಿಧಾನವಾಗಿ ಹೋಪೋನೋಪೋನವನ್ನು ಬಳಸ್ಕೋಬೋದು. ಸ್ವಯಂ ಕ್ಷಮೆ ಅಂದರೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು, ನಮ್ಮ ಸ್ವಯಂ ಪ್ರೀತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೂಡ ಇದನ್ನು ತುಂಬ ಪರಿಣಾಮಕಾರಿಯಾಗಿ ಬಳಸ್ಕೋಬೋದು. ದೈಹಿಕ ಅಥವಾ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಪೂರಕ ಅಭ್ಯಾಸವಾಗಿ ಹೋಪೋನೋಪೋನವನ್ನು ಬಳಸ್ಕೋಬೋದು. ನಮಗೆ ಏನಾದರೂ ಅನಾರೋಗ್ಯ ಅಥವಾ ಅದು ಚೇತರಿಕ ಸಮಯ ಅಂದರೆ ಗುಣ ಆಗ್ತಾ ಇರುವಂತಹ ಸಮಯದಲ್ಲಿ ಈ ಗುಣಪಡಿಸುವಂತಹ ಪ್ರಕ್ರಿಯೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇದನ್ನು ಖಂಡಿತವಾಗಿ ಹೋಪೋನೋಪೋನ ಬಳಸ್ಕೊಂಡ್ರೆ ತುಂಬ ಪರಿಣಾಮಕಾರಿಯಾಗಿರುತ್ತೆ. ನಮ್ಮಲ್ಲಿ ಇದು ಒಂದು ರೀತಿಯಾದ ಸಕಾರಾತ್ಮಕವಂತಹ ಮನಸ್ಥಿತಿಯನ್ನು ಬೆಳೆಸುತ್ತೆ ಮತ್ತು ನಮ್ಮ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು, ಈ ಕೆಲಸ ಮಾಡುವ ಸ್ಥಳಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಒಂದು ಸಂಬಂಧ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಕೆಲಸ ಮಾಡುವ ಜಾಗದಲ್ಲಿ ಒಂದು ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅತ್ಯುತ್ತಮವಾದಂತಹ ವಿಧಾನ ಆಗಿದೆ. ಯಾಕಂದರೆ ಸಹೋದ್ಯೋಗಿಗಳ ನಡುವಿನ ಒಂಥರ ಘರ್ಷಣೆಗಳಿರ್ಬೋದು, ಉದ್ವಿಗ್ನತೆಗಳಿರ್ಬೋದು, ಇದನ್ನು ಈ ಹೋಪೋನೋಪೋನೋ ಟೆಕ್ನಿಕ್ ಖಂಡಿತವಾಗಿಯೂ ಪರಿಹಾರ ಮಾಡುತ್ತೆ. ಸಮುದಾಯಗಳಲ್ಲಿ ಅಂದರೆ ಒಂದು ಸಾರ್ವಜನಿಕ ವಿಷಯಗಳಲ್ಲಿ, ಒಂದು ಸಾಮಾಜಿಕವಾದಂತಹ ಗುಂಪುಗಳಲ್ಲಿಂಥ ಘರ್ಷಣೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೋಬೋದು. ವಿವಿಧ ಗುಂಪುಗಳ ನಡುವೆ ಒಂದು ರೀತಿಯಾದಂತಹ ತಿಳುವಳಿಕೆಯನ್ನು ಮತ್ತು ಸಹಕಾರವನ್ನು ಇದು ಹೆಚ್ಚು ಮಾಡುತ್ತೆ. ಇದು ಸಾಮುದಾಯಿಕವಾಗಿ ಬಳಸ್ಕೊಂಡ್ರೆ ಆಧ್ಯಾತ್ಮಿಕವಾಗಿ ಆಂತರಿಕವಾದಂತಹ ಶಾಂತಿ ಮತ್ತು ತನ್ನ ಬಗ್ಗೆ ತನಗೆ ಆಳವಾದ ತಿಳುವಳಿಕೆಯನ್ನು ಕೊಡುತ್ತೆ. ಒಂದು ಆಧ್ಯಾತ್ಮಿಕವಾದಂಥ ಪ್ರೀತಿ, ಕ್ಷಮೆ, ಕೃತಜ್ಞತೆಯ ತತ್ವಗಳ ಜೊತೆಗೆ ಇದು ಹೊಂದಾಣಿಕೆಯನ್ನು ಉಂಟು ಮಾಡುತ್ತೆ. ಭಾವನಾತ್ಮಕವಾದಂತಹ ದುಃಖ ಮತ್ತು ಕಳೆದು ಹೋಗಿರುವಂತಹ ವಿಷಯ, ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ, ಯಾವುದೋ ವಸ್ತುಗಳು ಕಳೆದು ಹೋಗಿರುತ್ತೆ, ಏನೋ ನಮ್ಮಲ್ಲಿ ದೊಡ್ಡ ಮಟ್ಟದ ನಷ್ಟ ಆಗಿರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಘಟನೆಗಳು, ನಮಗೆ ಇಷ್ಟ ಇಲ್ಲದಿರುವಂಥ ಘಟನೆಗಳು ನಡೆದು ಹೋಗಿರುತ್ತೆ, ಅಂಥ ಘಟನೆಗಳ ಬಗ್ಗೆ ಇರುವಂತಹ ದುಃಖವನ್ನು ಇದು ನಿವಾರಣೆ ಮಾಡುತ್ತೆ. ಭಾವನಾತ್ಮಕವಾಗಿ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಇರುವಂತಹ ಅಸಮಾಧಾನ ಮತ್ತು ಕಹಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೋಪೋನೋಪೋನವನ್ನು ಬಳಸ್ಕೋಬೋದು. ಭಾವನಾತ್ಮಕವಾದಂತಹ ಸಮತೋಲನ ಮತ್ತು ಸ್ಥಿರತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಹಣಕಾಸಿಗಾಗಿ ಕೂಡ ಇದನ್ನು ಬಳಸ್ಬೋದು. ಹಣ ನಮ್ಮ ಬಳಿ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅದು ಮುಖ್ಯವಾದ ಕಾರಣ, ಅದನ್ನು ನಾವು ನಕಾರಾತ್ಮಕವಾಗಿ ನೋಡ್ತೀವಿ ಮತ್ತು ಅದೇ ಕೂಡ ಒಂದು ದೊಡ್ಡ ಕಾರಣ. ಯಾರು ಹಣವನ್ನು ಪ್ರೀತಿಸೋದಿಲ್ವೋ, ಯಾರು ಗೌರವ ಕೊಡೋದಿಲ್ಲೋ ಅವರಲ್ಲಿ ಹಣ ಬರೋದೇ ಇಲ್ಲ. ಮತ್ತು ಹಣದ ಬಗ್ಗೆ ಯಾರು ತುಚ್ಛವಾಗಿ ಮತ್ತು ಅವಮಾನಕರವಾಗಿ ಮಾತನಾಡ್ತಾರೋ ಅವರಿಂದ ಹಣ ಬಹಳ ದೂರವಾಗಿ ಹೋಗುತ್ತೆ. ನಾವು ಭಾರತೀಯರು ಹಣವನ್ನು ಲಕ್ಷ್ಮಿ ಅಂತ ಹೇಳ್ತೀವಿ, ಆದರೆ ಅದರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತೀವಿ. ಅಂತಹ ಸಂದರ್ಭದಲ್ಲಿ ನಮಗೆ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿ ಉಂಟಾಗುತ್ತೆ. ಹಣವನ್ನು ಆಕರ್ಷಣೆ ಮಾಡೋದಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯಂತಹ ವಿಧಾನ ಆಗಿರುತ್ತೆ. ನೀವು ಹಣವನ್ನು ಆಕರ್ಷಣೆ ಮಾಡಬೇಕಂದ್ರೆ ಒಂದು ಕಡೆ ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ಉಸಿರಾಡಬೇಕು ಮೊದಲು, ನಂತರ ಹಣವನ್ನು ಕಲ್ಪನೆ ಮಾಡ್ಕೋಬೇಕು. ಹೇಳಿ, ಧನಲಕ್ಷ್ಮಿ, ನಂದು ತಪ್ಪಾಗಿದೆ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು, ಧನ್ಯವಾದಗಳು ಧನಲಕ್ಷ್ಮಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಐ ಲವ್ ಯು ಅಂತ. ಧನಲಕ್ಷ್ಮಿ ಅಂದರೆ ನಾವು ಹಣಕ್ಕೆ ಲಕ್ಷ್ಮಿಯ ಸ್ಥಾನವನ್ನು ಕೊಟ್ಟಿದ್ದೀವಿ, ದೇವತೆ ಸ್ಥಾನವನ್ನು ಕೊಟ್ಟಿದ್ದೀವಿ. ಆದರೆ ಆ ಹಣದ ಬಗ್ಗೆ ನಾವು ತುಚ್ಛವಾಗಿ ಮಾತಾಡಿ ಆ ದೇವತೆ ನಮ್ಮ ಮೇಲೆ ಮುನಿಸ್ಕೊಳ್ಳೋ ಹಾಗೆ ಮಾಡಿರ್ತೀವಿ. ಆದ್ದರಿಂದ ಆಕೆಯಲ್ಲಿ ನಾವು ಕ್ಷಮೆಯನ್ನು ಕೇಳ್ಬೋದು. ಅಥವಾ ನಿಮ್ಗೆ ಯಾವುದೇ ದೇವರ ನಂಬಿಕೆ ಇಲ್ಲ ಅಂದರೆ ನೇರವಾಗಿ ನೀವು ದುಡ್ಡನ್ನೇ ಕಲ್ಪನೆ ಮಾಡ್ಕೋಬೋದು. ದುಡ್ಡನ್ನೇ ಕಲ್ಪನೆ ಮಾಡಿಕೊಂಡು ನೀವು ದುಡ್ಡಿನಲ್ಲಿ ನೀವು ಕ್ಷಮೆಯನ್ನು ಕೇಳುವಂತಹ ಒಂದು ಭಾವನೆಯನ್ನು ನೀವು ಕಲ್ಪನೆ ಮಾಡ್ಕೋಬೋದು. ನಂತರ ಹಣ ಅಥವಾ ಸಂಪತ್ತು ನಿಮ್ಮ ಕಡೆಗೆ ಹರಿದು ಬರ್ತಾ ಇರೋದನ್ನು ಕಲ್ಪನೆ ಮಾಡ್ಕೋಬೋದು.
ಈ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇರೋದನ್ನು ಒಂದು ಚಿತ್ರಣವನ್ನು ನಾವು ನೋಡಬೇಕು. ಮತ್ತು ಇದರಲ್ಲಿ ನಿಮ್ಮ ಅಂತಃಪ್ರಜ್ಞೆ, ಇಂಟ್ಯೂಷನ್ ಅಂತ ಹೇಳ್ತೀವಿ, ಅದನ್ನು ನೀವು ನಂಬಬೇಕಾಗತ್ತೆ. ನಿಮ್ಮ ಭಾವನೆಗಳು ಅಥವಾ ದೃಷ್ಟಿಕೋನದಲ್ಲಿ ಬದಲಾವಣೆಗಳನ್ನು ನೀವು ಅನುಭವಿಸಿದರೆ ಯಾವುದೇ ವಿಷಯದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೀರಾ, ಸರಿಯಾದ ಹಾದಿಯಲ್ಲಿದ್ದೀರಾ ಅಂತ ಅನ್ನೋದು ಅರ್ಥ ಆಗುತ್ತೆ. ನೆನ್ಪಿಟ್ಕೋಬೇಕಾಗಿರೋದು ಹೋಪೋನೋಪೋನೋ ಅನ್ನೋದು ಒಂದು ವೈಯಕ್ತಿಕವಾದಂತಹ ಮತ್ತು ಅರ್ಥಗರ್ಭಿತವಾದಂತಹ ಅಭ್ಯಾಸ ಆಗಿದೆ. ಮತ್ತು ಇದನ್ನು ಅಭ್ಯಾಸ ಮಾಡೋದಕ್ಕೆ ಯಾವುದೇ ಸ್ಥಿರವಾದಂತಹ ಇದೇ ರೀತಿ ಹೀಗೆ ಅನ್ನುವಂಥ ಸ್ಥಿರವಾದ ಸೂತ್ರ ಏನಿಲ್ಲ. ಇದು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸಕಾರಾತ್ಮಕ ಶಕ್ತಿಯೊಂದಿಗೆ ಒಂದು ಜೋಡಿಸುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಅನುಭವಗಳನ್ನು ಕಮೆಂಟ್ ರೂಪದಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ನಿಮಗೆ ಒಳ್ಳೆಯದಾಗಲಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಉಪಯುಕ್ತವಾದ ಮತ್ತು ಬಹಳ ಪ್ರಮುಖವಾದಂತಹ ನೀವು ತಿಳ್ಕೊಳ್ಳೇಬೇಕಾದಂತಹ ವಿಷಯ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ. ನಾನು ರವಿ, ರೇಕಿ ಮಾಸ್ಟರ್, ಲೈಫ್ ಕೋಚ್, ಹಿಪ್ನಾಟಿಸ್ಟ್, ನ್ಯೂಮರಾಲಜಿಸ್ಟ್. ನಮಸ್ಕಾರ.